ನಾನು ಹೇಳಿದ್ದೀನಿ ಒಳಗೆ ಬಾ ಅಂತ, ಯಾಕೆ ಹುಡುಗಿ ಇಷ್ಟೊತ್ತಾದರೂ ಬರಲಿಲ್ವಲ್ಲ? ಇದು ಕೂಗ್ತೀನಿ. ಲಕ್ಷ್ಮಿ, ಲಕ್ಷ್ಮಿ. ಹಾಂ ಅಕ್ಕ, ಬರ್ತಾ ಇದ್ದೀನಿ. ಏನಕ್ಕ ಮನೆ ತಕ್ಕ ಬಂದಿದ್ರಂತೆ, ಏನು ವಿಚಾರ? ಕೂತ್ಕೋ ಲಕ್ಷ್ಮಿ, ಮಾತಾಡೋಣ. ಅದಕ್ಕೇನಂತೆ, ಎಲ್ಲ ವಿಚಾರನೇ ಹೇಳ್ತೀನಿ. ಸರಿ ಹೇಳಕ್ಕ, ಏನು ಅಂತ? ಅದ್ಯಾಕೆ ಲಕ್ಷ್ಮಿ ಅಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀಯಾ? ಎಲ್ಲಾದರೂ ಹೋಗ್ಬೇಕಿತ್ತಾ? ಹಂಗೇನಿಲ್ಲ ಅಕ್ಕ, ಮನೇಲಿ ಅತ್ತೆ ಇದ್ರಲ್ಲ, ಹೇಳ್ಬಿಟ್ಟು ಬಂದಿದ್ದೀನಿ. ಅದಕ್ಕೆ ನಾನು ಹೋಗೋದು ಲೇಟ್ ಆಯ್ತು ಅಂದರೆ ಅವ್ರು ಇನ್ನೂ ಕಿಚ್ಚಾಡ್ತಾರೆ. ಹೌದು, ನಿಮ್ಮ ಅತ್ತೆ ನಿನ್ನ ಚೆನ್ನಾಗಿ ನೋಡ್ಕೊತಿದ್ದಾಳ ಲಕ್ಷ್ಮಿ? ಅಯ್ಯೋ, ಯಾಕಕ್ಕ ಹಿಂಗೆ ಕೇಳ್ತಿದ್ದೀರಾ? ನೀನು ಹೇಳು, ನಾನು ಆಮೇಲೆ ಹೇಳ್ತೀನಿ ಏನು ಅಂತ. ಹಂಗೇನು ಅಷ್ಟೊಂದೇನು ಚೆನ್ನಾಗಿ ನೋಡ್ಕೊತಿಲ್ಲ, ಇದ್ದಿದ್ದೆ ಮಾಮೂಲಿ, ಕಿತ್ತಾಡೋದು ವಾಟ್ಸಾಡೋದು ಹಂಗೆ ನೋಡ್ಕೊತಾರೆ. ಯಾಕಕ್ಕ? ಹೌದು ಲಕ್ಷ್ಮಿ, ನೀನು ಪ್ರೆಗ್ನೆಂಟ್ ಇದ್ದಲ್ಲ, ಎಂಥ ಪಾಪು ಆಯ್ತು ನಿನಗೆ? ಗಂಡ ಹೆಣ್ಣ? ಗಂಡು ಪಾಪುನೇ ಆಯಿತು ಅಕ್ಕ, ಆದರೆ ಏನು ಮಾಡೋದು, ಹುಟ್ಟಿದ ತಕ್ಷಣ ತೀರೋಗ್ಬಿಡ್ತು. ಹೋಗಲಿ ಬಿಡು ಲಕ್ಷ್ಮಿ, ಅದಕ್ಕೆ ಯಾಕೆ ಇಷ್ಟೊಂದು ಬೇಸರ ಮಾಡ್ಕೊತೀಯಾ? ನಮಗೇನು ಸಿಗಬೇಕು ಅನ್ನುತ್ತೋ ಅದೇ ಸಿಗುತ್ತೆ. ಹ್ಞೂ ಅಕ್ಕ, ಸಿಗುತ್ತೆ. ಆದರೆ ನಾನು ಎಷ್ಟೊಂದು ಕನಸು ಕಟ್ಟಿದ್ದೆ ಗೊತ್ತಾ? ಅಮ್ಮ ಅಮ್ಮ, ಎಲ್ಲಿದ್ದೀಮ್ಮ? ಏ ಬಸ್ಸು, ಬಸ್ಸು ಬಾರಪ್ಪ, ನಾನು ಒಳಗೆ ಅಡುಗೆ ಮನೆಗಿದ್ದೀನಿ. ಏನು ಬೇಕಿತ್ತಪ್ಪ? ಅಮ್ಮ, ಹೊಟ್ಟೆ ಸಿತ್ತೈತೆ, ಊಟಕ್ಕೆ ಕೊಡಮ್ಮ ಬೇಗ. ಸರಿ ಆಯ್ತಿರು, ಕುತ್ಕ, ಊಟಕ್ಕೆ ಕೊಡ್ತೀನಿ ಈಗ. ಬಸ್ಸು, ಕೈಕಾಲು ತೊಳ್ಕೊಂಬಂದ ಹಂಗೆ ಬಂದ ಒಳಗೆ? ಅಯ್ಯೋ, ಕೈಕಾಲೆ ತಗೊಂಡಿಲ್ಲ, ಹಂಗೆ ಬಂದಿದ್ದೀನಿ. ಈಗೇನಾದ್ರು ಕೈಕಾಲು ತಗೊಂಡಿಲ್ಲ ಅಂದರೆ ಅಮ್ಮ ಹೊಡಿತಾಳೆ. ಹಂಗೆ ಬಂದೆ ಅಮ್ಮ, ಕೈಕಾಲು ತಗೊಂಡು. ಸುಳ್ಳು ಹೇಳ್ಬೇಡ ಬಸ್ಸು, ಸುಳ್ಳು ಹೇಳೋದು ನಿಜವಾಗ್ಲೂ ಅಂತಿಂತ ಹೊಡೆಯಲ್ಲ. ಹೋಗ ಕೈಕಾಲು ತಗೊಬರಾಗ ಹೋಗಿ. ಹೊಟ್ಟೆ ಸಿತೈತೆ, ಊಟ ಕೊಡಮ್ಮ, ಆಮೇಲೆ ಕೈಕಾಲು ತಗೊಂತೀನಿ. ನೋಡಿ ಬಸ್ಸು, ನೀನು ಕೈಕಾಲು ತಗೊಂಬಂದ್ರೇ ಊಟ, ಇಲ್ಲಾಂದರೆ ನಾನು ಊಟ ಕೊಡಲ್ಲ. ಹೋಗು. ಅಮ್ಮ ಪ್ಲೀಸ್ ಅಮ್ಮ. ಹಿಂಗೆ ಓಡಾಡಿಸ್ತಿದ್ರೆ ಈ ಕೋಲ್ ತಗೊಂಡು 4 ಬಿಟ್ಬಿಡ್ತೀನಿ. ಹೋಗ ಎದ್ದು. ಹೊಟ್ಟೆ ತಿನ್ನೋದಕ್ಕಿಂತ ಎದ್ದೋಗೋದೇ ವಾಸಿ ಕಣಪ್ಪ. ಯಪ್ಪ ದೇವ್ರೆ, ಓಡು. ಏನಕ್ಕ ಇವನು ಇಷ್ಟೊಂದು ಕಾಡಿಸ್ತಾನೆ? ಅವನಂಗೆ ಬಿಡು ಲಕ್ಷ್ಮಿ, ಏನು ಮಾಡೋಕ್ಕಾಗುತ್ತೆ, ಮಕ್ಕಳಲ್ಲ. ಬೀದಿ ಸುತ್ಕೊಂಬರ್ತಾನೆ, ಹೊಟ್ಟೆ ಸಿತೈತೆ ಉಣ್ಣಕ್ಕೆ ಕೊಡು ಅಂತಂತಾನೆ. ಏನು ಮಾಡಲಿ ಹೇಳಿ ಇವನಿಗೆ? ಅಮ್ಮ ನೋಡು, ಕೈಕಾಲೆಲ್ಲ ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ, ಈಗಾದರೂ ಊಟಕ್ಕೆ ಕೊಡಮ್ಮ, ಹೊಟ್ಟೆ ಸಿತೈತೆ. ನೀಟಾಗೆ ಕುಂಡಿ ಉರಿ ಚಕ್ಲು ಬಕ್ ಹಾಕೊಂಡು ಕುತ್ಕ. ಥರದಲ್ಲಿ ಊಟ ಮಾಡಬೇಡ, ಕರೆಕ್ಟಾಗಿ ಕುತ್ಕೊಂಡು ಊಟ ಮಾಡು. ತಗೋ ಬಸ್ಸು, ತಿಂದು ಬೇಗ ಓದ್ಕೋಬೇಕು, ಸರಿನಾ? ಮತ್ತೆ ಆಮೇಲೆ ಅಮ್ಮ ನಂಗೆ ನಿದ್ದೆ ಬರ್ತೈತೆ ಅಂತ ನಾಟಕ ಆಡೋಂಗಿಲ್ಲ. ಇಲ್ಲಾಂದ್ರೆ ಇವತ್ತು ನೋಡು, ಸರ್ರ ಬಾರಿಸ್ಬಿಡ್ತೀನಿ ಇವತ್ತು. ಹ್ಞೂನಮ್ಮ, ಹೋಮ್ವರ್ಕ್ ಎಲ್ಲ ಮಾಡ್ತೀನಿ ತಿಂದು. ಲಕ್ಷ್ಮಿ, ನೀನು ತಿನ್ಬಾ ಲಕ್ಷ್ಮಿ. ಅಯ್ಯೋ ಬೇಡಕ್ಕ, ನಾನು ಈಗಷ್ಟೇ ಊಟ ಮಾಡ್ಕೊಂಡು ಬಂದಿದ್ದೀನಿ. ನೀನು ಕರ್ದಲ್ಲ ಅಂತ ಬಂದೆ, ಇಲ್ಲ ಅಂದರೆ ನಾನು ಸ್ವಲ್ಪ ಹೊತ್ತು ಮಲ್ಕೊತಿದ್ದೆ. ಏನು ನಿನ್ನ ಗಂಡನ ವಿಚಾರ ಕೇಳ್ಪಟ್ಟೆ, ನಿಜನೇನೆ ಲಕ್ಷ್ಮಿ? ಅದರಲ್ಲೇನಕ್ಕ ಮುಚ್ಚಿ ಮರೆ ಐತೆ? ನಿಜಾನೇ, ನನ್ನ ಗಂಡ ದಾರಿ ತಪ್ಪಿದ್ದಾನೆ, ಏನು ಮಾಡೋಕ್ಕಾಗುತ್ತೆ? ಬಿಡಬೇಡ ಅವನ್ನ, ಸರಿಯಾಗಿ ಬುದ್ಧಿ ಕಳಿಸು. ಬೇಕಿದ್ರೆ 4 ಬಾರಿಸು, ನಾವೇನು ಚಿಂತೆ ಮಾಡಲ್ಲ. ನಿಮ್ಮ ಅತ್ತಿಗೂ ಸೇರಿಸಿ ಬಾರಿಸು, ಸರಿನಾ? ನನ್ನ ಗಂಡ ಅಳಗ ಕರ್ದ ಕಾರಣನೇ ನಮ್ಮ ಅತ್ತೆ. ಇನ್ನೇನು ಮಾಡೋದಕ್ಕ? ಅವರಿಗೂ ಹೇಳೋಕ್ಕಾಗಲ್ಲ, ಇವನಿಗೂ ಹೇಳೋಕ್ಕಾಗಲ್ಲ. ನಿಮ್ಮ ಅತ್ತೆ ಇದ್ದಾಳಲ್ಲ, ಮನೆಯಾಳಿ, ಅವಳು ಉದ್ಧಾರ ಆಗ್ತಾಳೆ ಅಂದರೆ ಬೇಕಿದ್ರೆ ಯಾರನ್ನಾದರೂ ಹಾಳು ಮಾಡ್ತಾಳೆ ಅಂಥವಳು ನಿಮ್ಮ ಅತ್ತೆ. ನೀನು 1 ವರ್ಷ ಆಯ್ತಾನ ಈ ಮನೆಗೆ ಬಂದು, ಅವ್ರ ಮನೆಗೆ ಬಂದು. ನಾವು ಮುಂಚೆಯಿಂದನೂ ನೋಡಿದ್ದೀವಲ್ಲ, ನಿಮ್ಮ ಅತ್ತೆ ಕೂತಿದ್ದ ತಕ್ಕನೇ ಎಲ್ಲನೂ ಹಾಳು ಮಾಡಿಕ್ತಾಳೆ ಅಂತಾನೆ ಅವಳು ನಿಮ್ಮ ಅತ್ತೆ. ಹಾಳು ಮಾಡ್ತಾಳೆ ಅಂತೀರಾ? ಅಯ್ಯೋ ದೇವ್ರೆ, ಹೇಳ್ಬಾರ್ದು, ಅಷ್ಟು ಹಾಳು ಮಾಡ್ತಿದ್ದಾಳೆ. ಈಗ ಮಗನ ರಾಸ್ಲೀಲೆ ಶುರು ಆಯ್ತಕ್ಕ. ಹೌದಾ? ಏನು ವಿಚಾರ? ಅದೇನಂದರೆ, ಅಯ್ಯೋ ರಾಮ, ಇಷ್ಟೊಂದೆಲ್ಲ ಮಾಡಿದ್ದಾನ ನಿನ್ನ ಗಂಡ? ಹೇಳಂಗಿಲ್ಲ ಅಕ್ಕ, ಸಣ್ಣ ಹುಡುಗ ಬೇರೆ ಐತೆ, ನಾನು ಹೆಂಗೆ ಹೇಳಿ ಇಷ್ಟೊಂದೆಲ್ಲ ಹಾರಾಡಿದ್ದಾನೆ ಅಂತ. ಆಗಿದ್ರೆ ಇರು, ತಡೆಯನ್ನ ಹೊರ ಕಳಿಸ್ತೀನಿ. ಬಸ್ಸು, ಬಸ್ಸು, ಊಟ ಆಗಿಲ್ವೇನ ನಿಂದು? ಆಯ್ತಮ್ಮ, ಈಗ ಎದ್ದೋಗ್ತೀನಿ, ಕೈ ತಕೊಂತೀನಿ. ಸರಿ, ಊಟ ಮಾಡಿ ಸ್ವಲ್ಪ ಹೊತ್ತು ಆಟಾಡ್ಕೊಂಬ, ಆಮೇಲೆ ಬಂದು ಹೋಮ್ವರ್ಕ್ ಬರ್ಕ, ಸರಿನಾ? ಆಯ್ತಮ್ಮ. ಅಮ್ಮ ಊಟ ಆಯಿತು, ಆಟಾಡಕ್ಕೆ ಹೋಗ್ತೀನಿ, ಬಾಯ್. ಸರಿ ಬಸ್ಸು, ಹುಷಾರಾಗಿ ಹೋಗು. ಹ್ಞೂನಮ್ಮ, ಬಾಯ್. ನೀನು ಹೇಳು ಲಕ್ಷ್ಮಿ, ಏನಾಯಿತು ಅಂತ? ಆವಾಗಲೇ ಹೇಳಿದ್ನಲ್ಲಕ್ಕ, ಹಂಗೆಲ್ಲ ಗೊತ್ತಾಗಿ ನಾನು ಹೋದೆ ಅವಳ ಮನೆಗೆ ಹೋಗಿ ಸರ್ರೆ ಗ್ರಾಚಾರ ಬಿಡಿಸಿ ಇವತ್ತು ಬಂದಿದ್ದೀನಿ. ನಾನು ಬಂದು ಮನೆ ಕೂತಿದ್ದೆ, ಅಷ್ಟೊತ್ತಿಗೆ ಮಾವರು ಹಿಂಗಂದ್ರು, ಲತಕ್ಕ ಕರಿತೈತೆ ಮನೆಗೆ ಹೋಗ್ಬೇಕಂತೆ ಅಂತ. ಹಂಗಾಗಿ ಬಂದೆ ಅಕ್ಕ. ನೋಡು ಲಕ್ಷ್ಮಿ, ನೀನು ಇವಾಗ ಬುದ್ಧಿ ಕಲ್ಸ್ಕೊಂಡಂಗೆ, ಇಲ್ಲ ಅಂದರೆ ನೋಡು ಮತ್ತೆ ನಿನ್ನ ಗಂಡ ನಿನ್ನ ಕೈ ತಪ್ಪೋಗ್ತಾನೆ. ಅವಾಗೆ ಏನು ಯೋಚನೆ ಮಾಡಿದ್ರು ಪ್ರಯೋಜನ ಇಲ್ಲ. ಹ್ಞೂನಕ್ಕ, ಏನೋ ಒಂದು ವ್ಯವಸ್ಥೆ ಮಾಡಿದ್ದೀನಿ. ಸರಿ ಅಕ್ಕ, ನಾನು ನಿನ್ನ ಮನೆ ಕಡೆ ಹೊರಡ್ತೀನಿ. ಸರಿ ಲಕ್ಷ್ಮಿ, ಹುಷಾರಾಗಿ ಹೋಗು, ನಿನ್ನ ಎಚ್ಚರಿಕೆಯಲ್ಲಿ ನೀನಿರು. ಹ್ಞೂನಕ್ಕ, ಸರಿ, ನಾನು ನೋಡ್ತೀನಿ. ಲಕ್ಷ್ಮಿ, ಹೋಗ್ತಾ ನಮ್ಮ ಬಸ್ಸು ಇದ್ರೆ ಕಳ್ಸವ ಮನೆಗೆ, ಸಾಕು ಆಟಾಡಿದ್ದು ಅಂತೇಳಿ. ಹ್ಞೂ ಅಕ್ಕ, ಸಿಕ್ಕಿದ್ರೆ ಕಳಿಸ್ತೀನಿ.
ಅಮ್ಮು ಅಮ್ಮು ಅಂಚಿ ಮಿಂಚಿ ಆಟಾಡೋಣ. ಏ ಹೋಗೋ, ನನಗೆ ಕಾಲೆಲ್ಲ ನೋಯ್ತೈತೆ, ಕಣ್ಣ ಮುಚ್ಚಲೆ ಆಡಿ ಅಂಚಿ ಮಿಂಚಿ ಆಟಾಡೋಣ ಅಂತೆ. ಇವನು ಮಾತ್ರ ಕಳ್ಳಾಗಲ್ಲ, ಪ್ರತಿ ಸಲ ನನ್ನೇ ಕಳ್ಳಿ ಮಾಡ್ತಾನೆ ಇವನು. ಅಮ್ಮು ಬಾರೆ ಆಟಾಡೋಣ, ಏನೂ ಆಗಲ್ಲ. ಈ ಸಲ ನಾನು ನಿನ್ನ ಕಳ್ಳಿ ಮಾಡಲ್ಲ, ನಾನೇ ಕಳ್ಳಾಗ್ತೀನಿ, ಸರಿನಾ? ಸರಿ ಆಯ್ತು, ಆಟಾಡೋಣ ಬಾ. ಹಂಚಿ ಮಿಂಚಿ ಕಾವಲ ಕಂಚಿ ಕಡ್ಗ ಪೆಪ್ಪಟ್ಟಯ್ಯ ಮುಯ್ಯಟ್ಟು. ಸರಿ, ಕೈ ಈಗ ಬೆಳಗ್ಗೆ ಮಾಡು. ಮಾಡಿದೆ, ಈಗ ಹೇಳು ಇನ್ನೊಂದ್ಸಲಿ. ಹಂಚಿ ಮಿಂಚಿ ಕಾವಲ ಕಂಚಿ ಕಡ್ಗ ಪೆಪ್ಪಟ್ಟಯ್ಯ ಮುಯ್ಯಟ್ಟು. ಕೈ ಹಿಂದಕ್ಕೆ ಇಡ್ಕ. ಸರಿ ಇಟ್ಕೊಂಡೆ, ಈಗ ಹೇಳು. ಹಂಚಿ ಮಿಂಚಿ ಕಾವಲ ಕಂಚಿ ಕಡ್ಗ ಪೆಪ್ಪಟ್ಟಯ್ಯ ಮುಯ್ಯಟ್ಟು. ಕೈ ಬೆಳಗ್ಗೆ ಮಾಡು. ಅಮ್ಮು ಕಳ್ಳಿ ಅಮ್ಮು ಕಳ್ಳಿ ಅಮ್ಮು ಕಳ್ಳಿ. ಹೋಗ, ನಾನು ನಿನ್ನ ಜೊತೆ ಆಟಾಡೋಕ್ಕೆ ಬರಲ್ಲ. ಪ್ರತಿ ಸಲಿನೂ ನೀನು ನನಗೆ ಮೋಸ ಮಾಡಿ ಆಟಾಡ್ತೀನಿ. ನಾನು ಹೋಗ್ತೀನಿ, ಬಾಯ್. ನಮ್ಮವ್ವ ಕರಿತಿದ್ದಾಳೆ. ಅಮ್ಮು ಸಿಟ್ಟು ಮಾಡ್ಕೋಬೇಡ, ಬಾರೆ ಆಟಾಡೋಣ. ನಾನು ಬರಲ್ಲ ನಿನ್ನ ಜೊತೆ, ಹೋಗೋ. ಓ ಬಸ್ಸು ಇಲ್ಲಿದ್ದಾನೆ, ಅವ್ರ ಅಮ್ಮ ಕರಿತೈತೆ, ಕಳ್ಸೋಣ ಇರು. ಬಸ್ಸು ಬಸ್ಸು, ಅಲ್ಲಿ ನಿಂತ್ಕೊಂಡು ಏನೋ ಮಾಡ್ತಿದ್ಯಾ? ನಾನು ಅಮ್ಮ ಆಟಾಡ್ತಿದ್ವಿ ಅಕ್ಕ. ಅಮ್ಮ ಔಟ್ ಆದ್ಲು, ಅವಳು ಮನೆಗೆ ಹೋಗ್ತಿದ್ದಾಳೆ ಸಿಟ್ಟು ಮಾಡ್ಕೊಂಡು. ಹೌದಾ, ಸರಿ ಆಯಿತು. ಅಮ್ಮ ಕರಿತೈತೆ, ಮನೆ ತಕ ಹೋಗ್ಬೇಕಂತೆ, ಹೋಗೋ. ಆಯಿತು ಅಕ್ಕ, ಹೋಗ್ತೀನಿ ಈಗ. ಓಕೆ ಫ್ರೆಂಡ್ಸ್, ನಮ್ಮ ಕತೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಈ ಕಥೆನ ಇಲ್ಲಿಗೆ ಮುಗಿಸ್ತಿದ್ದೀವಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ.